ಯಾವ ಇವತ್ತೇನು ಆದೇಶ ಇದೆ, ಈ ಆದೇಶದ ಪ್ರಕಾರ ಇನ್ನು ಎಷ್ಟು ದಿವಸ ಬೇಕು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ? ನಿಮಗೆ ಕಣ್ಣು ಮುಂದೆ ಇದೆ. ಇವತ್ತು ಇನ್ನೂ ಅಲ್ಲೆಲ್ಲೋ ಮಂತ್ರಿಮಂಡಲ ರಚನೆ ಅದೊಂದು ಹೊಡೆದಾಟ. ಇನ್ನು ಯಾರು ಮಂತ್ರಿ ಗೊತ್ತಿಲ್ಲ. ಈಗ ನಿಮ್ಮ ಇಲಾಖೆಯವರು ಕೊಡೋದು ಇದರಲ್ಲಿ ಕಾಲ ಕಳ್ಕೊಂಡು ಕೂತಿದ್ದೀರಿ, ಅಲ್ಲಿ ಲೂಟಿ ಹೊಡ್ಕೊಂಡು ಕೂತವ್ರೆ. ಅದರಿಂದ ಇವತ್ತು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈ ಸರ್ಕಾರ ಇನ್ನು ಎಷ್ಟು ದಿವಸದಲ್ಲಿ ಈ ಸುಪ್ರೀಂ ಕೋರ್ಟ್ ಆದೇಶನ ಪಾಲನೆ ಮಾಡ್ತೀರಿ? ಕೃಷ್ಣ ಬೈರೇಗೌಡ್ರೆ, ಅದೇಂಥದ್ದು ನನ್ನ ಲ್ಯಾಂಡು, 85 ಖರೀದಿ ಮಾಡಿದ ಲ್ಯಾಂಡು, SIT ರಚನೆ ಕೃಷ್ಣ ಬೈರೇಗೌಡರದು. ಇದಕ್ಕೇನು ಮಾಡ್ತೀರಪ್ಪ? 20,000 ಎಕರೆಗೆ ಒಂದೊಂದು ಎಕರೆ ಅಲ್ಲೇ ಬರೀತಾರಲ್ಲಿ 7 ಕೋಟಿ 8 ಕೋಟಿಗೆ ಹೋಗುತ್ತೆ ಅಂತ ಹೇಳಿ. ಆಗ ಕೊಂಡ್ಕೊಂಡಾಗ ಇದನ್ನ 10 ಲಕ್ಷ 12 ಲಕ್ಷಕ್ಕೆ ತಗೊಂಡ್ರಲ್ಲ, ಅದು ದುಡ್ಡು ಕೊಟ್ಟಿಲ್ಲ ಇನ್ನು. ಅದರಿಂದ ಇವತ್ತು ಯಾವೊಂದು ಡಿವಿಷನಲ್ ಬೆಂಚ್ನಲ್ಲಿ ತೀರ್ಪು ಕೊಟ್ಟಿದ್ದಾರೆ, ಈ ಸರ್ಕಾರಕ್ಕೆ ಒಂದು ಗಡುವು ಕೊಡ್ತಾ ಇದ್ದೇವೆ. ತಕ್ಷಣ ಈ ಒಂದು ವಿಷಯದಲ್ಲಿ ಇವತ್ತು ಆಗಲೇ ಬೆಂಗಳೂರು ಮೈಸೂರು ರಸ್ತೆ ಆಗೋಗಿದೆ. ಈಗ ನಿಮ್ಮ ನೈಸ್ನ ಅವಶ್ಯಕತೆ ಇಲ್ಲ. ಈಗ ಮೊದಲು ಈ ಸರ್ಕಾರ ಯಾವಾಗ ಸಾರ್ವಜನಿಕರಿಂದ ಟೋಲ್ನ ದರೋಡೆ ಮಾಡ್ತಾ ಇದ್ದಾರೆ ಅದನ್ನ ನಿಲ್ಲಿಸ್ತಕ್ಕಂಥದ್ದಕ್ಕೆ ತೀರ್ಮಾನ ತೆಗೆದುಕೊಂಡಿರಿ. ಒಂದು ವಾರ 10 ದಿವಸದ ಗಡುವು ಕೊಡ್ತೀವಿ. ಇದನ್ನು ವಿಧಾನಸಭೆಯಲ್ಲೂ ಬಹುಶಃ ನಮ್ಮ 2 ಪಕ್ಷಗಳ ನಾಯಕರುಗಳು ಚರ್ಚೆ ಮಾಡಲಿಕ್ಕೆ ಮನವಿ ಮಾಡಿದ್ದೇನೆ. ಈ ಸಬ್ಜೆಕ್ಟ್ ಅನ್ನು ರೈಸ್ ಮಾಡಬೇಕು ಅಂತ ಹೇಳಿ. ಬಿಡದಿ ಮತ್ತು ಎರಡು ಈಕ್ವಲ್ ಆಗೇ ಇದೆ. ಇದು ಅಲ್ಲಿ 5 ಟೌನ್ಶಿಪ್ ಮಾಡ್ತೀನಿ ಅಂತ ಹೇಳಿ ಲೂಟಿ ಮಾಡಿದ್ರಿ. ಈಗ ಬಿಡದಿ ಆದ್ರೆ ಟೌನ್ಶಿಪ್ ಮಾಡಕ್ ಹೊರಟಿದ್ರಿ, ನೀವೇ ಕೊಟ್ಟಿದ್ದೀರಿ. ಸತೀಶ್ ಸಮಿತಿ ಫಲವತ್ತಾದ ಭೂಮಿ. ನಾನು ವಿಧಾನಸಭೆಯಲ್ಲಿ ಕಮಿಟ್ ಆದೆ. ಆಯ್ತಪ್ಪ, ಬಿಡದಿನಲ್ಲಿ ನಾನು ಮಾಡೋದನ್ನು ನಿಲ್ಲಿಸ್ತೀನಿ ಅಂತ ಹೇಳಾಯ್ತು. ಆಮೇಲೆ ಬಂದವರು 20 ವರ್ಷ ಏನೇನು ಮಾಡ್ಕೊಂಡಿದ್ರೆ ನನಗೆ ಸಂಬಂಧ ಇಲ್ಲ. ಈಗ ಪ್ರಿಲಿಮಿನರಿ ನೋಟಿಫಿಕೇಶನ್ ಅಲ್ಲಿ ಬರ್ದಿದೆ ಸತ್ಯಶೋಧನಾ ಸಮಿತಿಯಲ್ಲಿ, ಯಾವುದೇ ರೀತಿಯಲ್ಲಿ ಭೂಮಿ ಪಡೆಯತಕ್ಕಂಥ ಅಧಿಸೂಚನೆ ಹೊರಡಿಸಲಿಲ್ಲ ಅಂತ ಬರ್ಕೊಂಡಿದ್ದೀರಿ ನೀವೇ. ಈಗ ಮಾಡಿರೋದು ನೀವು ಪ್ರಿಲಿಮಿನರಿ ನೋಟಿಫಿಕೇಶನ್ ಫೈನಲ್ ನೋಟಿಫಿಕೇಶನ್ ಮಾಡ್ಕೊಂಡು ಹೊರಟಿದ್ದೀರಿ. ಎದುರಿಸ್ತೀರಿ ಅಲ್ಲಿ. ಇಲ್ಲಿ ಯಾವ ರೀತಿ ಆ ನೈಸ್ ಕಂಪನಿ ಭೂಮಿ ಕೊಡೋದಕ್ಕೆ ಅಮಾಯಕ ರೈತರನ್ನ ಎದುರಿಸಿ ಭೂಮಿ ವಸೂಲಿ ಮಾಡಿದ್ರಿ, ಅವ್ರನ್ನೆಲ್ಲ ಒಕ್ಕಲೆಬ್ಸಿದಿರಿ. ಅದೇ ಕೆಲಸ ಅಲ್ಲಿ ಮಾಡಕ್ ಹೊರಟಿದ್ದೀರಿ. ಈಗ ಮೊನ್ನೆ ಯಾರೋ ಪಾಪ ಹೆಣ್ಣು ಮಗಳು ಅರ್ಜಿ ಹಾಕಿದ್ರೆ ಕೋರ್ಟಿಗೆ, ಮನೆಗೆ ಹೋಗಿ ಎದುರಿಸ್ತಾರೆ ರಾತ್ರಿ. ಯಾವ ಇದ್ರ ಮೇಲೆ ಅರ್ಜಿ ಹಾಕಿದೆ ವಾಪಸ್ ತಗೋ ಅಂತ ಹೇಳಿ. ಇದು ಅಲ್ಲಿ ನಡೀತಾ ಇದೆ. ಎರಡು ನೈಸು ಇದು ಎರಡು ಒಂದೇ ನಾಣಿದು 2 ಮುಖ ಇಟ್ಕೊಂಡು ಹೊರಟಿದೆ. ಅವತ್ತು BMICPA ಅಧ್ಯಕ್ಷ ಇದೇ ಈಗಿನ ಮುಖ್ಯಮಂತ್ರಿ ಆ BMICA ಪ್ರಾಜೆಕ್ಟ್ಗೆ ಆ ಚೇರ್ಮನ್ ಮಾಡ್ಕೊಂಡಿದ್ದು ಅಥಾರಿಟಿಗೆ ಇದೇ ಶಿವಕುಮಾರ್ ಅವ್ರ ಅಧ್ಯಕ್ಷರಲ್ಲಿ ಇವ್ರ ಚೇರ್ಮನ್ಶಿಪ್ನಲ್ಲೇ ಆ ಲ್ಯಾಂಡ್ ಲೂಟಿ ನಡೆದಿದ್ದವತ್ತು ಆ ನೈಸ್ ರಸ್ತೆ ಹೆಸರಿನಲ್ಲಿ. ಈಗ ಮುಖ್ಯಮಂತ್ರಿ ಇವತ್ತು ಬಿಡದಿನಲ್ಲಿ ಹೊರಟಿರ್ತಕ್ಕಂಥದ್ದು ಲೂಟಿ ಮಾಡೋದಕ್ಕೆ ಇದೇ ಮುಖ್ಯಮಂತ್ರಿಗಳು. ಅದರಿಂದ ಪಾಪ ಈ ಹುಡುಗರುಗಳಿದೇನೋ ತೋರಿಸಿರ್ಬೇಕು. ನಮ್ಮ ಹುಡುಗರು ಇಲ್ಲೇನೋ ತೋರಿಸ್ತಾವ್ರು ನಿಮ್ಗೆ ಅಲ್ಲಿ ಏನ್ ನಡೀತಿದೆ ಅಂತ. ಕೋರ್ಟ್ನಲ್ಲಿ ಆದೇಶಗಳೇನು ಬಂದವೆ ಆ ಆದೇಶದ್ದೇ ಅವ್ರು ಹೇಳಿದ್ರು ಅಕ್ರಮ ಟೋಲ್ ರೂಟಿಗೆ ಸಹಕರಿಸುತ್ತಿರುವ ಫೋರೆನ್ಸಿಕ್ ಆಡಿಟ್ ಆಗಬೇಕು ಅಂತೇಳಿ ರಿಪೋರ್ಟ್ ಕೊಟ್ಟೇವೆ. ತೀರ್ಪು ಕೊಟ್ಟಿದ್ದಾರೆ. ಅಲ್ಲಿ ಫೋರೆನ್ಸಿಕ್ ರಿಪೋರ್ಟ್ ತನಿಖೆ ಮಾಡಿ ಅಂತ ಹೇಳಿ ಅದನ್ನು ಬಹುಶಃ ತೋರಿಸ್ತಾ ಇದ್ದಾರೆ. ಕೆರೆ ಜಲಮೂಲ ನಮ್ಗೆ ಮೈಸ್ ಕಂಪನಿ ಬಂದ್ ಮಾಡಿ ಅದು ಕೊಟ್ಟವ್ರೆ. ಕೆರೆ ತುಂಬಿ ತಿಂದಿರೋದಕ್ಕೆ ಇನ್ನೊಂದ ರೈತ ಇದು ಸುಮ್ಮನೆ ಮಾಡಿಲ್ಲ. ಏನು ತೀರ್ಪಿದೆ ಹೈಕೋರ್ಟ್ನಲ್ಲಿ ಆ ತೀರ್ಪಿಗೆ ಸಂಬಂಧಪಟ್ಟಿದ್ದಲ್ಲಿ ತೋರಿಸ್ತಾವ್ರು. ಇದ್ರಲ್ಲಿ ಯಾರಿದ್ದೀರಿ ಸರಿ ಮಾಡ್ರಪ್ಪ ಅಂತ. ಸರ್ಕಾರದ ಗಮನಕ್ಕೆ ಬಂದಿರಲ್ವಾ? ಅಡ್ವೊಕೇಟ್ ಜನರಲ್ ಎಲ್ಲದಕ್ಕೂ ನಿಂತ್ಕೊತಾರೆ. ಇದು ಯಾವುದೇ ಕಾರಣಕ್ಕೂ ಇದು ಏನ್ ಜಡ್ಜ್ಮೆಂಟ್ ಇದೆ ಯಾವುದೇ ರೀತಿಯಲ್ಲಿ ಎಲ್ಲೇ ಹೋದ್ರು ಇದಕ್ಕೆ ಪರಿಹಾರ ಈಗ ಪಡೆಯಕ್ಕಾಗಲ್ಲ. ಸತ್ಯ ಏನು ಗೊತ್ತಾಗಿದೆ, ನ್ಯಾಯಾಲಯಕ್ಕೆ ನಿಜವಾದಂತಹ ದಾಖಲೆಗಳೇನು ದೊರಕಿದೆ, ನ್ಯಾಯಾಲಯದಲ್ಲಿ ಅಂತಿಮವಾಗಿ ಸತ್ಯ ನಿಲ್ಲುತ್ತೆ ಅನ್ನೋದಕ್ಕೆ ಇವತ್ತು
ಅಲ್ಲ ಅದನ್ನ ಈಗ ದಾಖಲೆಗಳೇನಿದೆ ಇವತ್ತು ಸತ್ಯ ಹೊರಗೆ ಬಂದಿದೆ. ಕಾರಣ ಇದೇ ಸರ್ಕಾರದ ಪ್ರತಿನಿಧಿಗಳು ವಕೀಲರು ರವಿಕುಮಾರ್ ಅಂತಕ್ಕಂಥವ್ರು ಏನಿದ್ದಾರೆ, ರವಿವರ್ಮ ಕುಮಾರ್, ಅವರು ಕೊಟ್ಟಿರ್ತಕ್ಕಂಥ ವರದಿ, ಕೋರ್ಟ್ ಮುಂದೆ ಹೇಳಿರ್ತಕ್ಕಂಥ ವಾದ, ಇವತ್ತು ಕೆರೆಕಟ್ಟೆ ನುಂಗಿರ್ತಕ್ಕಂಥದ್ದು, ಟೋಲ್ನ ಇಲ್ಲಿಗಲ್ ಆಗಿ ಕಲೆಕ್ಷನ್ ಮಾಡ್ತಾ ಇರೋದು, ಇದೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಕೊಟ್ಟಂತ ವಕೀಲರ ಹೇಳಿಕೆ, ಅಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ. ಇನ್ನೊಂದು ಕಡೆ KDB ಅವರು ನಮಗೆ ಯಾವ ಲ್ಯಾಂಡ್ ಬೇಕಾದರೂ ಅಕ್ವೈರ್ ಮಾಡಬಹುದು, ಕಾಂಪನ್ಸೇಷನ್ ನಾವು ಎಷ್ಟು ದಿವಸ ಬೇಕಾದರೂ ತಡೆ ಹಿಡಿದು ಕೊಡಬಹುದು, ಇಂಥ ದಿವಸಲೇ ಕೊಡಬೇಕು ಅಂತಕ್ಕಂಥದ್ದಕ್ಕೆ ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಕಾನೂನಿಲ್ಲ. ನಾವು ಕೊಟ್ಟ ದಿವಸ ತಗೋಬೇಕು, ಅವರು ಕೊಡದೇನೂ ಮಾಡಬಹುದು. ಇದೆಲ್ಲ ಅವ್ರು ಕೊಟ್ಟವ್ರೆ, ಆ ಲಾಯರು, KDB ಲಾಯರು. ನಮ್ಮ ಹೋರಾಟ ನಾವು ನಾಡಿನ ರೈತರಿರ್ಬೋದು, ಅಲ್ಲಿ ಓಡಾಡ್ತಕ್ಕಂಥ ಜನರಿಗೆ ಇವತ್ತು ತಿಳುವಳಿಕೆ ಮೂಡಿಸಿ, ಯಾವುದೇ ಕಾರಣಕ್ಕೂ ಸರ್ಕಾರ ತೀರ್ಮಾನ ತಗೊಳ್ಳದೇ ಇದ್ರೆ ನಾವು ನಮ್ಮ ಕೆಲಸ ಏನು ಮಾಡಬೇಕು, ಆ ಟೋಲನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ಆ ಹೋರಾಟ ಪ್ರಾರಂಭ ಮಾಡ್ತೀವಿ. ಹೇಳಿದ ಅನುಮಾನನೂ ಕೊಟ್ಟಿದ್ದಾರೆ. ಈಗ ಆಡಿಟ್ ನ ನಡೆಸಬೇಕಾದ್ದೆಲ್ಲ ಜಯಚಂದ್ರ ಅವರು ಇದಾರಲ್ಲ, ಅವ್ರು ಕೊಟ್ಟಿರೋ ರಿಪೋರ್ಟ್ ಇದೆಯಲ್ಲ, ಅವ್ರು ಆಗಲೇ ಇದೆಲ್ಲ ಬರೆದವ್ರೆ, 400 ಪೇಜ್ 500 ಪೇಜ್ ಬರೆದವ್ರೆ. ಆದರೂ ಸಹ ಸರ್ಕಾರ ಯಾತಕ್ಕೆ ಇಲ್ಲಿವರೆಗೆ ಆ ಸದನ ಸಮಿತಿ ರಿಪೋರ್ಟ್ ಇನ್ನೂ ಹಾಗೆ ಇಟ್ಕೊಂಡು ಕೂತಿದ್ದೀರಿ? ಈ ಸರ್ಕಾರದಲ್ಲಿ ಯಾವುದೋ ನಿಮ್ಮ ಅದೆಂತದಪ್ಪ ಕಾಂತರಾಜು ವರದಿ, ಸಿದ್ದರಾಮಯ್ಯ ಪಾಪ ಹೋದ್ರು, ಕಾಂತರಾಜು ವರದಿ ಕುಮಾರಸ್ವಾಮಿ ಹೇಳಲಿಲ್ಲ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದ್ರು. ಅದಕ್ಕೆ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ? ಇವತ್ತವರಿಗೆ ಆ ರಿಪೋರ್ಟ್ ಎಲ್ಲೋಯ್ತು? ಕಸದ ಬುಟ್ಟಿಗೆ ಹಾಕೊಂಡು ಕೂತಿದ್ದೀರಿ. ಈಗ ಜಯಪ್ರಕಾಶ್ ಹೆಗಡೆದು ಕಾಂತರಾಜು ವರದಿ ಏನ್ ಮಾಡ್ಕೊಂಡು ಕೂತವ್ರೆ? ಇವತ್ತು ಕೆಂಪಣ್ಣನ ವರದಿ ಏನಾಯ್ತು? ಅದೆಂತದ್ದು ರೀಡು, ಆ ವರದಿ ಎಲ್ಲೋಯ್ತು? ಬರೀ ಸಮಿತಿ ಮಾಡಿ ಅದಕ್ಕೆ ಏನೊಂದು ಇದಾಗ್ಬಿಡದ? ಇಲ್ಲಿ ನಾನು ಮೊದಲು ಈ ಸರ್ಕಾರಕ್ಕೆ ಏನಾದ್ರು ಇವತ್ತೇನೋ ಹೇಳಿದ್ರಲ್ಲ, ₹1 ಲಂಚ ಹೊಡಿಯಕ್ ಬಿಡಲ್ಲ ಅಂತ ಹೇಳೋರಲ್ಲ, ಅದರಿಂದ ಇಲ್ಲಿ ನಡೆದಿರ್ತಕ್ಕಂಥ ಲಕ್ಷಾಂತರ ಕೋಟಿ ಇವತ್ತು ಭೂಮಿ ಬೆಲೆ, ಅದು ಇವತ್ತು ಅವರ ಹ್ಯಾಂಡಲ್ ಇಟ್ಕೊಂಡಿರ್ತಕ್ಕಂಥದ್ದು ಸರ್ಕಾರ. KDB ಅವರು ಬರ್ಕೊಟ್ಟವರಲ್ಲ, ಚಿನ್ನದ ತಟ್ಟೆಲಿಟ್ಟು ಮೊದಲು ಅದನ್ನ ಸ್ಕ್ರಾಪ್ ಮಾಡಿ ಆ ಭೂಮಿ ಎಲ್ಲ ವಶಪಡಿಸ್ಕೊಳ್ಳಿ. ಅದನ್ನು ಕೊಂಡ್ಕೊಳ್ಳಕ್ಕೆ ಯಾರು ಹೊರಟವ್ರೀಗ? ಕಂಪನಿನ. ಏನ್ ನಡೀತಾ ಇದೆ ಒಳಗೆ? ಯಾರಿದ್ದಾರೆ ಹಿಂದ್ಗಡೆ? ಹೇಳ್ತಾರ ಮುಖ್ಯಮಂತ್ರಿ ಏನೇನ್ ನಡೆಸ್ತಾ ಇದ್ದಾರೆ? ಎಷ್ಟು ದಿವಸ ಬೇಕು ಇವರಿಗೆ? ಅಲ್ಲೆಲ್ಲ ಹೋಗಿ ಯಾಕ್ರಿ ಸಾಲ ತಗೋತೀರಿ? 12,000 ಕೋಟಿ ಬಿಡದಿ ಟೌನ್ಶಿಪ್ಗಂತೆ, ಇಲ್ಲೆಲ್ಲೋ ಬೆಂಗಳೂರಿನ ಸುರಂಗ ಮಾರ್ಗ ತೊಡಕ್ಕೆ 23,000 ಕೋಟಿ ಸಾಲವಂತೆ, ಪೆರಿಫೆರಿಯಲ್ ರಿಂಗ್ ರೋಡ್ಗೆ. ಇದಕ್ಕೆ ಸಾಲ ಯಾಕೆ ಮಾಡ್ತೀರಿ? ಜನಗಳ ಮೇಲೆ ಸಾಲದ ಹೊರೆ ಯಾಕೆ ಹೊರಿಸ್ತೀರಿ? ಇಲ್ಲಿ ಲೂಟಿ ಹೊಡ್ಕೊಂಡು ಇದೆಯಲ್ಲ ಇಲ್ಲಿ ಭೂಮಿ, ಮೊದಲು ವಾಪಸ್ ತಗೊಳ್ಳಿ. ಸಾಲ ಮಾಡಬೇಕಾಗಿಲ್ಲ ನೀವು ಸರ್ಕಾರ ನಡೆಸೋದಕ್ಕೆ. ಸ್ವೇಚ್ಛಾಚಾರವಾಗಿ ರೈತರ ಭೂಮಿನ ಅಕ್ವೈರ್ ಮಾಡಿ ಇವತ್ತು ಆ ಕಂಪನಿಗೆ ಲೂಟಿ ಹೊಡೆಯಲಿಕ್ಕೆ ಮಾಡಿಕೊಟ್ಟಿದ್ದೀರಿ. ಇನ್ನು ಎಷ್ಟು ದಿವಸ ಬೇಕು ನಿಮಗೆ? ಅದರಿಂದ ಇವತ್ತು ಅತ್ಯಂತ ನೋವಿನಿಂದ, ಆಕ್ರೋಶದಲ್ಲಿ ಈ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಲೂಟಿ ಇದೆಯಲ್ಲ, ಕೈ ಜೋಡಿಸಿ ನಾಡಿನ ಜನತೆಗೆ ಮನವಿ ಮಾಡ್ತೇನೆ. ಜನತಾದಳ ಈ ರಾಜ್ಯದಲ್ಲಿ ನಮ್ಮ ಹೋರಾಟ ಪ್ರಾಮಾಣಿಕವಾಗಿ ಮಾಡಿದ್ದೇವೆ, ಆದರೆ ನಮಗೆ ಸಂಪೂರ್ಣವಾದ ಬಹುಮತ ಕೊಡಲಿಲ್ಲ. ಕೊಟ್ಟಿದ್ರೆ ಇವತ್ತು ಯಾವತ್ತೋ ಇವೆಲ್ಲ ಇಂಥದಕ್ಕೆಲ್ಲ ತಡೆ ಆಗ್ತಾ ಇದ್ವು. ಹಾ, ಯಾವ ಸರ್ಕಾರ ಇದ್ದಾಗ? ಒಂದು ನಿಮಿಷ ಕೋಯಲೇಷನ್ ಗವರ್ಮೆಂಟ್ ನಾನು 18 ತಿಂಗಳಿದ್ದೆ. ಆ 18 ತಿಂಗಳಲ್ಲಿ ನಾನು ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ
ಕೋಆಪರೇಷನ್ ಸಿಗದೇ ಇದ್ರೆ ಏನು ಮಾಡ್ಬೇಕು ನಾನು? 38 ಜನ ಇದ್ರು ನನ್ನ ಜೊತೆ MLAಗಳು. ಕ್ಯಾಬಿನೆಟ್ ತೀರ್ಮಾನ ತಗೊಳಕ್ ಹೊರಟಾಗ ಏನಾಯ್ತು ಅನ್ನೋದು ಪತ್ರಿಕೆಯಲ್ಲಿ ಬರೆದಿದೆ. ನನಗೆ ಸಹಕಾರ ಸಿಗಲಿಲ್ಲ. ನಮಗೆ ಸಂಪೂರ್ಣ ಬಹುಮತ ಅದಕ್ಕೆ ಹೇಳಿದ್ದು. ಇದ್ದಿದ್ರೆ ಯಾವತ್ತೂ ಇದಕ್ಕೆಲ್ಲ ಅಂತಿಮ ತೆರೆ ಎಳಿತಾ ಇದ್ದು ಇಂಥ ಅಕ್ರಮಗಳಿಗೆ. ಇದು ಬಂದಿದ್ದ ಸಮಸ್ಯೆಗಳು. ಆಮೇಲೆ ದೇವೇಗೌಡರ ಕಾಲದಲ್ಲಿ ಈ ರೀತಿ 10 ರೂಪಾಯಿಗೆ ಇಲ್ಲ ಫ್ರೀ ಲ್ಯಾಂಡ್ ಕೊಡ್ತೀವಿ ಅಂತ ಹೇಳಿಲ್ಲ ಅದರಲ್ಲಿ. ಆಮೇಲೆ ಬದಲಾವಣೆ ಮಾಡ್ಕೊಂಡ್ರು ಮುಂದೆ ಬಂದ ಸರ್ಕಾರ. ಈ ವಿಷಯಗಳು ನಮಗೆ ಬರಬೇಕಾದ್ರೆ 2002 ದೇವೇಗೌಡರು ಪಾರ್ಲಿಮೆಂಟ್ಗೆ ಉಪಚುನಾವಣೆಯಲ್ಲಿ ಗೆದ್ರು, ಇದೇ ಕನಕಪುರದಲ್ಲಿ. ಆಗ ಅಲ್ಲಿಯ ರೈತರು ಬಂದು ಏನೇನು ಆಗ್ತಿದೆ ಅಂತಕ್ಕಂಥದ್ದನ್ನ ಅವ್ರ ಗಮನಕ್ಕೆ ತಂದಾಗ ಅಲ್ಲಿಂದ ಅವ್ರ ಹೋರಾಟ ಪ್ರಾರಂಭ ಆಯಿತು ಈ ನೈಸ್ನ ವಿರುದ್ಧ. ಯಾವುದೇ ಒಂದು ವೈಯಕ್ತಿಕವಾದ ಹೋರಾಟ ಅಲ್ಲ ಅದು, ಇಲ್ಲ ಯಾವುದೋ ಅಪೇಕ್ಷೆ ಪಟ್ಕೊಂಡು ಮಾಡಿದ್ದಲ್ಲ. ಅದಕ್ಕೆ ಸಾಲ ಸೋಲ ಮಾಡಿ ದೇವೇಗೌಡರು ಯಾವ ರೀತಿ ಈ ನ್ಯಾಯಾಲಯದಲ್ಲಿ ಹೋರಾಟ ಮಾಡಲಿಕ್ಕೆ ವಕೀಲರುಗಳಿಗೆ ಇವತ್ತು ಅಪಾಯಿಂಟ್ ಮಾಡ್ಕೊಂಡು ಕೆಲಸ ಮಾಡಿದ್ದಾರೆ, ಅದು ನಮಗೆ ಗೊತ್ತದ್ರ ಕಷ್ಟ ಏನು ಅಂತ. ನಾನು ಇವತ್ತಿನಲೇ ಕಟ್ಟಬೇಡಿ ಅಂತ ಹೇಳ್ತೀನಿ ಜನತೆಗೆ, ಕೈ ಜೋಡಿಸಿ ಬೆಂಗಳೂರಿನ ನಾಗರಿಕರಿಗೆ ಮನವಿ ಮಾಡ್ತೀನಿ. ಇವತ್ತು ಯಾವ ಕಾಂಗ್ರೆಸ್ ಪಕ್ಷದವರು ಪಾರ್ಲಿಮೆಂಟ್ ನಡೀಲಿಕ್ಕೆ ಬಿಡ್ತಾ ಇಲ್ಲ. ಯಾವುದೋ ಒಂದು ಅಲ್ಲೆಲ್ಲೋ ಜಂಜಿ ಯುವಕರು ಅದರ ಹೆಸರಿನಲ್ಲೇನೋ ಅಲ್ಲಿ ಸ್ಟ್ರೈಕ್ ಮಾಡಿದ್ರು ಅಂತ ಹೇಳಿ ಇವತ್ತು ಕಾಂಗ್ರೆಸ್ನ ನಾಯಕರು ಅಲ್ಲಿ ಅಸೆಂಬ್ಲಿ ಪಾರ್ಲಿಮೆಂಟ್ ನಡೆಯಲಿಕ್ಕೆ ಬಿಡ್ತಾ ಇಲ್ಲ 13 ದಿವಸದಿಂದ. ಇವತ್ತು ಇಲ್ಲಿ ಲೂಟಿ ಆಗ್ತಾ ಇದೆ. ನಾಡಿನ ನಾಗರಿಕರಿಗೆ ನಾನು ಹೇಳ್ತೀನಿ, ನನ್ನ ಜನತೆಗೆ ಯುವಕರಿಗೆ ಮನವಿ ಮಾಡ್ತೇನೆ, ಇಂಥ ಹಗಲ್ ದರೋಡೆಗೆ ಮೌನಕ್ಕೆ ಶರಣಾಗಬೇಡಿ ಕರ್ನಾಟಕ ರಾಜ್ಯದ ಜನ. ಇದಕ್ಕಿಂತಲೂ ಬೇಕಾ ಕೋರ್ಟ್ ಕೊಟ್ಟಿರೋ ತೀರ್ಪಿದು. ಇಂಥ ಸರ್ಕಾರ ಇದರ ವಿರುದ್ಧ ನೀವು ನಿಮ್ಮ ಧ್ವನಿ ಎತ್ತದೇ ಇದ್ರೆ ನಾಡಿನ ಜನತೆ ಕೇಳ್ತೀನಿ, ಯುವಕರಿಗೆ ಕೇಳ್ತೀನಿ, ರೈತರಿಗೆ ಕೇಳ್ತೀನಿ, ಎದ್ದು ಹೊರಡಿ ಇವತ್ತು ಇಂಥ ಒಂದು ಅಕ್ರಮಗಳನ್ನು ನಿಲ್ಲಿಸದೇ ಇದ್ರೆ ಈ ರಾಜ್ಯಕ್ಕೆ ಮುಂದಿನ ಭವಿಷ್ಯ ಏನಾಗುತ್ತೆ ಅಂತ ಯೋಚನೆ ಮಾಡಿ. ಅದನ್ನೇ ಹೇಳ್ತಾ ಇರೋದು, ತಗೋಬೇಕು ವಾಪಸ್. ಅದು ಏನಿದೆ ತಗೊಂಡು ಅದನ್ನ ಸ್ಕ್ರಾಪ್ ಮಾಡಿ ಅದನ್ನ ಈಗ ಅವಶ್ಯಕತೆ ಇಲ್ಲ. ರಸ್ತೆ ಅವ್ರು ಮಾಡೋದು ಇಲ್ಲ. 30 ವರ್ಷ ಆಯ್ತು. ಎಲ್ ಮಾಡಿದ್ದಾರೆ ಕೆಲಸ? ಅಲ್ಲೆಲ್ಲೋ 2009ರಲ್ಲಿ ಹೇಳ್ತಾರೆ ಮೈಸೂರಿನಲ್ಲಿ ಭಾಷಣ, ನಾಳೆಯಿಂದ ಶುರು ಮಾಡ್ಬಿಡ್ತೀನಿ ಮೈಸೂರು ಕಡೆಯಿಂದ ಅಂತೇಳಿ ಅಲ್ಲೆಲ್ಲ ಒಂದು ಸಭೆ ಮಾಡಿ 2009ರಲ್ಲಿ. ನಾನೇ ಹೇಳ್ತಕ್ಕಂಥದ್ದು ಕೋರ್ಟ್ ಆದೇಶ ಏನಿದೆ ರಾಜ್ಯ ಸರ್ಕಾರಕ್ಕೆ, ಇವತ್ತೇನು ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾರಲ್ಲ ಅದು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದಿದ್ರೆ ಆ ಭಾಷಣದ ಅವರ ಸಾರಾಂಶಗಳನ್ನ ಮೊದಲು ಈಗ ಒಂದು ಕೋರ್ಟ್ ಆದೇಶ ಏನಿದೆ ಅದನ್ನ ಜಾರಿಗೆ ತರತಕ್ಕಂಥದ್ದಕ್ಕೆ ಸರ್ಕಾರ ಈ ಸಚಿವ ಸಂಪುಟ ತೀರ್ಮಾನ ಮಾಡಿ. ನಾನೊಂದು ವಾರ 10 ದಿವಸ ನೋಡ್ತೀನಿ ಏನ್ ಮಾಡಬೇಕು ಅಂತ ಹೇಳಿ. ಬಹುಶಃ ಇದರ ಬಗ್ಗೆ ನಾನು ಸಂಪೂರ್ಣ ಪತ್ರನೂ ಬರೀತೀನಿ ಸರ್ಕಾರಕ್ಕೆ. ನೋಡೋಣ ಏನ್ ತೀರ್ಮಾನ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.